ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮಳೆ ಹಾನಿ ಜಿಲ್ಲೆಗಳ ಮೇಲೆ ಸಿಎಂ ಹೆಚ್ಚಿನ ನಿಗಾವನ್ನ ವಹಿಸಿದ್ದಾರೆ. ಮುಖ್ಯಮಂತ್ರಿಗಳು ಆಸ್ಪತ್ರೆಯಲ್ಲಿದ್ದರೂ ಕೂಡ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆಯಲ್ಲ ಪರಿಸ್ಥಿತಿ ಮಾಧ್ಯಮದಲ್ಲಿ ತೋರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ. ನಾವು ನಿಜಕ್ಕೂ ಕೂಡ ಮೆಚ್ಚಲೇಬೇಕು. ಯಡಿಯೂರಪ್ಪನವರು ಫುಲ್ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾವು ನಿನ್ನೆಯಿಂದ ನೋಡ್ತಾ ಇರುವಂತಹ ಘಟನೆಗಳನ್ನ ನೋಡಿದಾಗ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಾದ್ಮೇಲೆ ಸಚಿವರು ಬರ್ತಾರೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿದ್ರು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಾದ್ಮೇಲೆ ನಮ್ಮ ಜಿಲ್ಲೆಗಳಿಗೆ ಹೋಗ್ತೀವಿ ಅಂತ ಹೇಳಿಕೆಗಳನ್ನ ಕೊಡ್ತಾರೆ. ಮಾಧ್ಯಮದ ಮುಂದೆ ಬಂದು ಹೇಳಿಕೆಯನ್ನ ಕೊಡೋದು, ನಾವು ಹೋಗ್ತೀವಿ, ಅಲ್ಲಿ ಡಿಸಿಗಳ ಜೊತೆ ಮಾತನಾಡಿದೀವಿ, ಅದು ಇದು ಅಂತ. ಫಸ್ಟ್ ಹೋಗಿ ಏನಾಯ್ತು, ಏನು ಎತ್ತ ಯಾವುದನ್ನು ಕೂಡ ವಿಚಾರಿಸ್ತಾ ಇಲ್ಲ. ಮುಖ್ಯಮಂತ್ರಿಗಳು ಸೂಚನೆ ಕೊಡಬೇಕು, ಆಮೇಲೆ ಇವ್ರ ಜಿಲ್ಲೆಗಳಿಗೆ ಹೋಗ್ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಮುಖ್ಯಮಂತ್ರಿಗಳು. ಸಚಿವರು ಡಿಸಿಗಳಿಗೆ ಸಿಎಂ ಡೈರೆಕ್ಟ್ ಫೋನ್ ಕಾಂಟ್ಯಾಕ್ಟ್ ನಲ್ಲಿ ಇರುವಂತದ್ದು. ಮಾಧ್ಯಮಗಳಲ್ಲಿನ ಮಳೆ ವರದಿ ಬಗ್ಗೆ ಗಮನವನ್ನ ಹರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅದ್ರ ಬಗ್ಗೆ ಅವ್ರಿಗೆ ಈಗ ಆಲ್ರೆಡಿ ಮಾಹಿತಿ ಹೋಗ್ತಾ ಇದೆ. ಹಾಗೆ ಅಧಿಕಾರಿಗಳು ಕೂಡ ನಿರಂತರವಾಗಿ ಟಚ್ ನಲ್ಲಿ ಇದ್ದಾರೆ. ವರದಿ ನೋಡಿದ ನಂತರ ಸಂಬಂಧಿಸಿದವರಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಹಾನಿ ಪ್ರದೇಶಗಳಿಗೆ ಭೇಟಿಯನ್ನ ನೀಡಿ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇರುವಂತದ್ದು. ಕಳೆದ ವರ್ಷವೂ ಕೂಡ ಇದೇ ರೀತಿಯಾದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಬ್ಬರೇ 1 ತಿಂಗಳುಗಳ ಕಾಲ ಇಡೀ ರಾಜ್ಯವನ್ನ ಸುತ್ತಿದ್ರು. ಇಡೀ ರಾಜ್ಯದಲ್ಲಿ ಆದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡಿಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಸ್ಪಂದಿಸಿದ್ರು. ಅದೆಲ್ಲವನ್ನು ನೋಡಿ ಕಲಿಬೇಕು ಈಗಿರುವಂತ ಸಚಿವರುಗಳು. ಗುಡ್ಡ ಕುಸಿತದ ಪ್ರದೇಶಗಳ ಮೇಲೆ ನಿಗಾ ಇಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾಪತ್ತೆಯಾದವರ ಬಗ್ಗೆ ಮಾಹಿತಿಯನ್ನ ನೀಡಬೇಕು, ಪರಿಹಾರವನ್ನ ಕೊಡಿ, ಕೂಡಲೇ ಅಲ್ಲೇ ಸ್ಥಳದಲ್ಲೇ ಪರಿಹಾರವನ್ನ ಕೊಟ್ಬಿಡಿ. ನಿರಾಶ್ರಿತರ ಕೇಂದ್ರಗಳ ಕಡೆ ಗಮನವನ್ನ ಕೂಡ ಕೊಡಿ. ಯಾಕೆಂದ್ರೆ ಕೊರೋನಾ ಸೋಂಕಿನ ಭೀತಿ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಲರ್ಟ್ ಆಗಿರ್ಬೇಕಾಗಿರುತ್ತೆ. ಈ ಸಂದರ್ಭಗಳಲ್ಲಿ ಮಳೆ ಹಾನಿಗೀಡಾದಂತಹ ಜಿಲ್ಲೆಗಳ ಉಸ್ತುವಾರಿಗಳಿಗೆ ಸಿಎಂ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇರಬೇಕು, ಅಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಮುಖ್ಯಮಂತ್ರಿಗಳು ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಅಕಸ್ಮಾತ್ ಮುಖ್ಯಮಂತ್ರಿಗಳು ಆಸ್ಪತ್ರೆಯಲ್ಲಿ ಇರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಿಗೆ ಪ್ರವಾಸವನ್ನ ಮಾಡಿರೋರು. ಅದನ್ನ ಅಟ್ಲೀಸ್ಟ್ ಪಾಲಿಸಬೇಕು ಈಗಿರುವಂತ ಸಚಿವರುಗಳು. ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದಿದೆ ಗುಡ್ಡ ಕುಸಿತ. ಮಡಿಕೇರಿಯ ಬೋಟ್ಲಪ್ಪ ಗ್ರಾಮದಲ್ಲಿ ಭೂಕುಸಿತ ಆಗಿರುವಂತದ್ದು. ಅಪಾಯದಲ್ಲಿ ಸಿಲುಕಿದವರನ್ನ ರಕ್ಷಣೆಯನ್ನ ಮಾಡಲಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದಿದೆ ಗುಡ್ಡ ಕುಸಿತ. ನಮ್ಮ ಪ್ರತಿನಿಧಿ ಅವಾಗಲೇ ಹೇಳ್ತಾ ಇದ್ರು, ಸುಮಾರು 40 ಕಡೆ ಭೂಕುಸಿತ ಆಗಿರುವಂತದ್ದು. ಅಲ್ಲೆಲ್ಲಾ ಕಡೆನೂ ಕೂಡ ಈಗ ಆಲ್ರೆಡಿ ಜನರು ಯಾರ್ಯಾರು ಇದ್ರು ಅವರನ್ನ ಸ್ಥಳಾಂತರ ಮಾಡುವಂತ ಕೆಲಸ ಕಾರ್ಯಗಳು ನಡೀತಾ ಇದೆ ಭರದಿಂದ ಅಂತ. ಭಾಗಮಂಡಲದ ಚೇರಂಗಾಲ ಬಳಿಯೂ ಕೂಡ ಭೂಕುಸಿತ ಆಗಿದೆ. ಚೇರಂಗಾಲ ಬಳಿಯೂ ಕೂಡ ಭೂಕುಸಿತ ಉಂಟಾಗಿರುವಂತದ್ದು. ಮನೆಯ ಮೇಲೆ ಕುಸಿದಿದೆ ಬೆಟ್ಟದ ಮಣ್ಣು. ಓಡಿ ಜೀವವನ್ನ ಉಳಿಸಿಕೊಂಡಿದ್ದಾರೆ ಕುಟುಂಬಸ್ಥರು. ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗುತ್ತೆ ಅನ್ನುವ ಕಾರಣಕ್ಕೆ ಆಲ್ರೆಡಿ ಜಿಲ್ಲಾಡಳಿತ ಸಾಕಷ್ಟು ಕಡೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಮತ್ತಾರಿ ಲವ ಅವರ ಕುಟುಂಬ ಈಗ ಸೇಫ್ ಆಗಿರುವಂತದ್ದು. ಗುಡ್ಡ ಕುಸಿತದ ಸಂದರ್ಭದಲ್ಲಿ ಮನೆ ಮೇಲೆನೆ ಮಣ್ಣು ಬಿದ್ದಿರುವಂತದ್ದು. ಮನೆಯಲ್ಲಿದ್ದಂತ 10 ಜನ ಎಸ್ಕೇಪ್ ಆಗಿದ್ದಾರೆ. ಭಾಗಮಂಡಲದ ಪ್ರದೇಶದಲ್ಲಿ ಈ ಒಂದು ಭೂಕುಸಿತ ಸಂಭವಿಸಿದೆ. ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಸಾಕಷ್ಟು ಜನ ಮತ್ತೆ ಪದೇ ಅಂದ್ರೆ ತಮ್ಮ ಮನೆ ಮಠವನ್ನ ಕಳ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆ ಲಾಸ್ಟ್ ಇಯರ್ ಕೂಡ ಗಮನಿಸಿದ್ವಿ, ಕೊಡಗಿನಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಎಷ್ಟೋ ಜನ ತಮ್ಮ ಬದುಕನ್ನ ಕಳ್ಕೊಂಡ್ರು, ಮನೆಯನ್ನ ಕಳ್ಕೊಂಡ್ರು, ಜಮೀನನ್ನ ಕಳ್ಕೊಂಡ್ರು. ಮತ್ತೆ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಜಸ್ಟ್ 3-4 ದಿನಗಳಲ್ಲೇ ಇಂಥ ಪರಿಸ್ಥಿತಿ ಇದೆ ಅಂದ್ರೆ ಮುಂದಿನ ದಿನಗಳನ್ನ ಅದ್ ಯಾವ ರೀತಿಯಾಗಿ ಊಹಿಸ್ಕೊಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಲ್ಲಿನ ಜನರಿಗೆ. ಗಂಟೆ ಮುಂಚೆನೆ ಅದು ಬರ್ತಾ ಇದೆ ನೋಡಿ. ನಾವು ಅದನ್ನ ಪ್ರಾಣ ಅಂತ ತೊರೆದು ನಾವು ಈಗ ಹೋಗ್ತಾ ಇದ್ದೀವಿ ನೋಡಿ. ಈಗ ನಮ್ಮ ಜೀವನ ಲೆಕ್ಕಿಸದೆ ಇದನ್ನ ಮಾಹಿತಿ ಸುದ್ದಿ ಕರ್ನಾಟಕದ ಜನತೆ ಗೊತ್ತಾಗಬೇಕು. ಇದು ನಮಗೆ ಮಾತ್ರ ಕರ್ನಾಟಕ ಗಂಟೆ ಮುಂಚೆನೆ ಅದು ಬರ್ತಾ ಇದೆ ನೋಡಿ. ನಾವು ಅದನ್ನ ಪ್ರಾಣ ಅಂತ ತೊರೆದು ನಾವು ಈಗ ಹೋಗ್ತಾ ಇದ್ದೀವಿ ನೋಡಿ. ಈಗ ನಮ್ಮ ಜೀವನ ಲೆಕ್ಕಿಸದೆ ಇದನ್ನ ಮಾಹಿತಿ ಸುದ್ದಿ ಕರ್ನಾಟಕದ ಜನತೆ ಗೊತ್ತಾಗಬೇಕು. ಇದು ನಮಗೆ ಮಾತ್ರ ಕರ್ನಾಟಕ ಗಂಟೆ ಮುಂಚೆನೆ ಅದು ಬರ್ತಾ ಇದೆ ನೋಡಿ. ನಾವು ಅದನ್ನ ಪ್ರಾಣ ಅಂತ ತೊರೆದು ನಾವು ಈಗ ಹೋಗ್ತಾ ಇದ್ದೀವಿ ನೋಡಿ. ಈಗ ನಮ್ಮ ಜೀವನ ಲೆಕ್ಕಿಸದೆ ಇದನ್ನ ಮಾಹಿತಿ ಕೊಡಗಿನ ತಲಕಾವೇರಿಯಲ್ಲಿ 5 ನಾಪತ್ತೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಡ್ಡ ಕುಸಿತದ ಸ್ಥಳದಲ್ಲಿ ಇಂದು ಮತ್ತೆ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಮಳೆಯಿಂದ ಇನ್ನೂ ಶುರುವಾಗಿಲ್ಲ, ರಕ್ಷಣಾ ಕಾರ್ಯ ಲೇಟ್ ಆಗ್ತಾ ಇದೆ. ಮಳೆ ಧಾರಾಕಾರವಾಗಿ ಮತ್ತೆ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಕ್ಕೂ ಕೂಡ ತೊಡಕಾಗ್ತಾ ಇದೆ.
ಅಲ್ಲಿ ಭೂಕುಸಿತ ಆಗಿದೆಯಲ್ಲ, ಅರ್ಚಕರ ಮನೆಯವರು ಆ ಒಂದು ಭೂಕುಸಿತದಲ್ಲಿ ಸಿಲುಕಾಕೊಂಡಿದ್ದಾರಲ್ಲ, ನಾಪತ್ತೆ ಆಗಿದ್ದಾರಲ್ಲ, ಅವರನ್ನ ಪತ್ತೆ ಹಚ್ಚುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ರಕ್ಷಣಾ ಕಾರ್ಯಕ್ಕೆ ಮಳೆ ಅಡ್ಡಿಯಾಗಿದೆ. NDRF ತಂಡದವರು ಅಲ್ಲಿ ರಕ್ಷಣಾ ಕಾರ್ಯ ಮಾಡ್ಲಿಕ್ಕೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ, ಆ ಒಂದು ಜಾಗವನ್ನ ತಲುಪಲಿಕ್ಕೆ ಆಗ್ತಾ ಇಲ್ಲ. ನಾರಾಯಣ ಆಚಾರ್ ಕುಟುಂಬದವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಮಣ್ಣಿನಡಿ 5 ಸಿಲುಕಿರುವಂತ ಶಂಕೆಯಿಂದ ಶೋಧವನ್ನ ಮಾಡಲಾಗ್ತಾ ಇದೆ. ಹೆಚ್ಚು ಮಳೆಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇರುವಂತದ್ದು. ಇಂದು ಕೂಡ ಸುರಿತಾ ಇದೆ ಧಾರಾಕಾರ ಮಳೆ. ನಿನ್ನೆ ಮಳೆಯ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿತ್ತು ಕಾರ್ಯಾಚರಣೆ. ದುರಂತ ಸ್ಥಳಕ್ಕೆ ಇಂದು ಸಚಿವ ಸೋಮಣ್ಣ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅಷ್ಟೀಸಿ ಅಲ್ಲ ಅಂತ ಜಾಗಗಳಿಗೆ ತಲುಪಬೇಕು ಅಂದ್ರೆ ಮೊದಲೇ ಭೂಕುಸಿತ ಆಗಿರುವಂತ ಪ್ರದೇಶ ಆಗಿರುತ್ತೆ. ಸೊ ಹೀಗಾಗಿ ಅಲ್ಲಿ ಗಟ್ಟಿ ಇರೋದಿಲ್ಲ ನೆಲ. ಅಲ್ಲಿ ನೆಟ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನೋ ಒಂದು ರಕ್ಷಣೆ ಮಾಡಬೇಕು ಅಂದ್ರೂ ಕೂಡ ತುಂಬಾ ಕಷ್ಟ ಸಾಧ್ಯವಾಗಿರುತ್ತೆ. ಸೊ ಹೀಗಾಗಿನೇ ಆ ಒಂದು ಪ್ರದೇಶವನ್ನ ತಲುಪೋದು ಸವಾಲಿನ ವಿಚಾರ ಈಗ NDRF ನ ಸಿಬ್ಬಂದಿಗೆ. ನಿನ್ನೆ ರಾತ್ರಿ ಕತ್ತಲಾದ್ರಿಂದ ಶೋಧ ಕಾರ್ಯ ನಿಂತಿತ್ತು. ನಿನ್ನೆನೂ ಕೂಡ ಕಂಪ್ಲೀಟ್ ಆಗಿ ಸಾಕಷ್ಟು ಶೋಧ ಕಾರ್ಯವನ್ನ ಮಾಡಲಾಯಿತು, ಕತ್ತಲಾಯ್ತು. ಅದಾದ್ಮೇಲೆ ಮಳೆನೂ ಕೂಡ ಸುರಿದಂತ ಹಿನ್ನೆಲೆಯಲ್ಲಿ ನಿಂತಿತ್ತು ಶೋಧ ಕಾರ್ಯ. ಇಂದು ಮತ್ತೆ ಮಳೆಯ ನಡುವೆನೆ ಶೋಧ ಕಾರ್ಯವನ್ನ ಮುಂದುವರಿಸಲಿದ್ದಾರೆ. ಬಟ್ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ಟಾಪ್ ಆಗಿದೆ. ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳು ಯಾವ ರೀತಿಯಾಗಿತ್ತು. ಗುಡ್ಡ ಕುಸಿತಕ್ಕೂ ಮೊದಲು ಆ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಎಷ್ಟು ಸುಂದರವಾದಂತ ಸ್ಥಳ ಅದು ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಅದಾದ್ಮೇಲೆ ಆ ಸ್ಥಳನ ಅನ್ನುವ ಪ್ರಶ್ನೆ ಎದ್ದೇಳುವಂತೆ ಮಾಡಿದೆ ಈ ಒಂದು ಮಳೆಯ ಆರ್ಭಟ. ಅಬ್ಬರದ ನಡುವೆ ಭೂಕುಸಿತ ಆಗಿರುವಂತ ಹಿನ್ನೆಲೆಯಲ್ಲಿ ಆ ಜಾಗ ಇತ್ತ ಅಲ್ಲಿ, ಮನೆ ಇತ್ತ ಅಲ್ಲಿ, ವಾಸ ಮಾಡುವಂತ ಯೋಗ್ಯವಾದಂತ ಸ್ಥಳ ಇತ್ತ ಅಲ್ಲಿ ಅನ್ನುವಂತ ಪ್ರಶ್ನೆ ಎದ್ದೇಳುತ್ತೆ. ಆ ಒಂದು ದೃಶ್ಯಾವಳಿಯನ್ನ ನೋಡಿದಂತ ಸಂದರ್ಭದಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದೀವಲ್ಲ, ಈಗಿನ ದೃಶ್ಯಾವಳಿ ಅದು. NDRF ಸಿಬ್ಬಂದಿ ಆ ಒಂದು ಜಾಗವನ್ನ ತಲುಪಲಿಕ್ಕೆ ಆಗ್ತಾ ಇಲ್ಲ ಈಗ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಕೊಡಗಿನಿಂದ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುಟ್ಟಪ್ಪ, ಹೇಗಿದೆ ಈಗ ಪರಿಸ್ಥಿತಿ? ಸಚಿವ ಸೋಮಣ್ಣ ಕೂಡ ಈಗ ಆಲ್ರೆಡಿ ಕೊಡಗಿಗೆ ತಲುಪಿದ್ದಾರೆ. ಎಲ್ಲೆಲ್ಲಿ ಭೇಟಿಯನ್ನ ಕೊಡ್ತಾ ಇದ್ದಾರೆ? ಪೃಥ್ವಿರಾಜ್, ಸಚಿವ ಸೋಮಣ್ಣ ಇವತ್ತು ಮಡಿಕೇರಿಗೆ ಬಂದು ಬ್ರಹ್ಮಗಿರಿ ಬೆಟ್ಟಕ್ಕೆ ಭೇಟಿಯನ್ನ ನೀಡ್ತಾರೆ. ಆದ್ರೆ ಅವರು ಭೇಟಿ ನೀಡಿದ್ರು ಸಹ ಯಾವುದೇ ರೀತಿಯಾದಂತಹ ಒಂದು ಪ್ರಯೋಜನ ಅಲ್ಲಿ ಆಗೋದಿಲ್ಲ. ಯಾಕಂದ್ರೆ ಬ್ರಹ್ಮಗಿರಿ ಬೆಟ್ಟದಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ನಾಪತ್ತೆಯಾಗಿದ್ದಾರೆ. ಆ 5ರನ್ನ ಹುಡುಕುವಂತ ಶೋಧ ಕಾರ್ಯ ನಡೀತಾ ಇದೆ. NDRF ಸಿಬ್ಬಂದಿಗಳು ನಿನ್ನೆ ಸ್ಥಳವನ್ನ ಪರಿಶೀಲನೆ ಮಾಡಿಕೊಂಡು ಬಂದಿದ್ರು. ಆದ್ರೆ ಅಲ್ಲಿ ವಿಪರೀತವಾದಂತಹ ಮಳೆ ಇದ್ದದ್ರಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು. ಇವತ್ತು ಬೆಳಿಗ್ಗೆ 9 ಗಂಟೆ ಅಥವಾ 10 ಗಂಟೆಯಿಂದ ಕಾರ್ಯಾಚರಣೆಯನ್ನ ಆರಂಭ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಹಾಕೊಂಡಿದ್ರು. ಆದ್ರೆ ಇವತ್ತು ಸಹ ಎಡಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಇನ್ನೂ ಮತ್ತಷ್ಟು ಗುಡ್ಡ ಕುಸಿಯುವಂತ ಸಾಧ್ಯತೆಗಳಿದೆ. ಅದರ ಜೊತೆಯಲ್ಲಿ ಬ್ರಹ್ಮಗಿರಿ ಬೆಟ್ಟದಲ್ಲೇ ಇದೀಗ ಮತ್ತೊಂದು ಸ್ಥಳದಲ್ಲಿ ಗುಡ್ಡ ಕುಸಿದಿದೆ ಅನ್ನೋ ಮಾಹಿತಿಯನ್ನ ಜಿಲ್ಲಾಡಳಿತ ನೀಡ್ತಾ ಇದೆ. ಆ ನಿಟ್ಟಿನಲ್ಲಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ನಾರಾಯಣ ಆಚಾರ್ ಅವರ ಮನೆ ಜಾಗವನ್ನ ತಲುಪೋದಕ್ಕೆ ಮುಂಚೆ ಈಗ ಕುಸಿದಿರುವಂತಹ ಗುಡ್ಡವನ್ನ ದಾಟ್ಕೊಂಡು ಹೋಗ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇಡೀ ಗುಡ್ಡವನ್ನ ತೆರವು ಕಾರ್ಯಾಚರಣೆ ಮಾಡಬೇಕಾಗತ್ತೆ. ಮತ್ತು ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಗುಡ್ಡವನ್ನ ತೆರವು ಮಾಡೋದಕ್ಕೂ ಸಹ ಸಾಧ್ಯವಾಗ್ತಾ ಇಲ್ಲ. ಪ್ರಮುಖವಾಗಿ JCBಗಳು ಸ್ಥಳವನ್ನ ತಲುಪಿದ್ರೆ ಮಾತ್ರ ಆ ಒಂದು ಗುಡ್ಡಗಳನ್ನ ತೆರವು ಮಾಡೋದಕ್ಕಾಗದು. ಭಾಗಮಂಡಲದಲ್ಲೇ ನೀರು ತುಂಬಿರೋದ್ರಿಂದ JCBಗಳು ನೀರನ್ನ ದಾಟ್ಕೊಂಡು ಪಕ್ಕದ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡೋದು ದೊಡ್ಡ ಮಟ್ಟದ ಸಾಹಸದ ಕೆಲಸವಾಗಿದೆ. ಆ ನಿಟ್ಟಿನಲ್ಲಿ ಈಗ ಸಚಿವ ವಿ ಸೋಮಣ್ಣ ಅವರು ಸಹ ಯಾವ ರೀತಿ ಕಾರ್ಯಾಚರಣೆಯನ್ನ ಪರ್ಯಾಯ ಮಾರ್ಗದಲ್ಲಿ ಕೈಗೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೂ ಕಾರ್ಯಾಚರಣೆ ಆರಂಭವಾಗಿಲ್ಲ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ಕೊಡಗಿನ ಕುಶಾಲನಗರದಲ್ಲಿ ಭಾರಿ ಮಳೆ ಸುರಿತಾ ಇದೆ. ಪ್ರವಾಹಕ್ಕೆ ಹೆದರಿ ಮನೆಗಳನ್ನ ಖಾಲಿ ಮಾಡ್ತಾ ಇದ್ದಾರೆ ಜನ. ಖಾಲಿ ಮನೆಗಳನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ, ಅಂದ್ರೆ ಮನೆಗಳನ್ನ ಬಿಟ್ಟು ಹೋಗ್ತಾ ಇರುವಂತದ್ದು ಜನ. ಅಲ್ಲಿ ಕೊಡಗಿನ ಕುಶಾಲನಗರದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಕುಶಾಲನಗರ ಭಾಗ ಆಗಿರ್ಬೋದು, ಈ ಕೊಡಗಿನ ಸಾಕಷ್ಟು ಗುಡ್ಡಗಳ ಸೈಡ್ ಆಗಿರ್ಬೋದು, ಅಲ್ಲಿ ಮನೆಗಳನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ಜನರು. ಅಷ್ಟು ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಅವಾಗಲೇ ಸೋಮಣ್ಣ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು ಅಲ್ಲಿರುವಂತ ಅಧಿಕಾರಿಗಳನ್ನ ವಿಚಾರಿಸಿದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಹಿಂದೆಂದಿಗಿಂತಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಜಸ್ಟ್ 3 days ನಲ್ಲಿ ಅಂತ. ಸಂಬಂಧಿಕರ ಮನೆಗಳಿಗೆ, ಶಾಲೆಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಅಲ್ಲಿದ್ದಂತ ಜನರನ್ನ ಈಗ ಮನೆಯ ಎಲ್ಲಾ ವಸ್ತುಗಳೊಂದಿಗೆ ಸ್ಥಳಾಂತರವನ್ನ ಮಾಡಲಾಗ್ತಾ ಇದೆ. ಖಾಲಿ ಮನೆಯನ್ನ ಕಂಡು ನಾಯಿಯ ಮೂಕ ವೇದನೆ ಕೂಡ ಇದೆ. ಮನೆ ಶಿಫ್ಟ್ ಮಾಡಿದ ಅಂಬಿಕಾ ಎಂಬುವರ ಕುಟುಂಬ ಕುಶಾಲನಗರದ ಮುಳುಸೋಗೆ ಬಡಾವಣೆಯ ಮನೆ ಅವರದು. ಮನೆ ಶಿಫ್ಟಿಂಗ್ ಕಂಡು ನಾಯಿ ಮರಿ ಕೂಡ ಮೂಕ ವೇದನೆಯಲ್ಲಿ
ಇಲ್ಲಿ ಸವಾಲು ಅಂದ್ರೆ ಸರ್ಕಾರಕ್ಕೆ ಈಗ ಈ ಹಿಂದೆ ಈ ರೀತಿಯಾದಂತ ಸಂಕಷ್ಟ ಎದುರಂತ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಅಲ್ಲೆಲ್ಲ ಕೂಡ ಶಿಫ್ಟ್ ಮಾಡ್ಬಿಟ್ಟಿರೋರು, ನಿರಾಶ್ರಿತ ಕೇಂದ್ರಗಳನ್ನ ಮಾಡಿರೋರು. ಆದ್ರೆ ಈಗ ಒಂದೇ ಸಲ ಗುಂಪಲ್ಲಿ ಹಾಕೋದಿಕ್ಕೆ ಆಗೋದಿಲ್ಲ. ಅದೇ ದೊಡ್ಡ ಮಟ್ಟದ ಸವಾಲು. ಕೊರೋನಾದ ಭೀತಿ ಬೇರೆ ಎದುರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬರೋಣ. ಕೊಡಗಿನ ಕುಶಾಲನಗರದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜನವಸತಿ ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಾವೀಗ ಮುಳಸೋಗೆ ಬಡಾವಣೆಯ ಮುಂಭಾಗದಲ್ಲಿ ನಿಂತಿದ್ದೇವೆ. ಮುಳಸೋಗೆ ಬಡಾವಣೆಯ ಇವತ್ತಿನ ಪರಿಸ್ಥಿತಿ ಇದು. ಸಂಪೂರ್ಣವಾಗಿ ಜನ ವಸತಿ ಮಾಡುವಂತ, ವಾಸ್ತವ್ಯ ಮಾಡುವಂತ ಮನೆಗಳಿಗೆ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಬಹುತೇಕ ಅರ್ಧಕ್ಕೆ ಅರ್ಧದಷ್ಟು ಮನೆಗಳು ಜಲಾವೃತವಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೆಳಮಹಡಿ ಅಥವಾ ಮೊದಲನೇ ಮಹಡಿ ಅಂತೂ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಾವು ದೃಶ್ಯಗಳು ಸಹ ನೋಡ್ಬೋದು. ಕಾವೇರಿ ನದಿಯ ತಟದಲ್ಲೇ ಈ ಒಂದು ಬಡಾವಣೆ ಇದೆ. ಈ ಬಡಾವಣೆಯ ಪಕ್ಕದಲ್ಲಿರುವಂತ ಎಲ್ಲ ಮನೆಗಳು ಈಗ ಜಲಾವೃತವಾಗಿದೆ. ರಾತ್ರಿ ಇಡೀ ಎಲ್ಲರೂ ಸಹ ಯಾವಾಗ ನೀರು ನುಗ್ಗುತ್ತೋ ಅನ್ನೋ ಒಂದು ಆತಂಕದಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ನಾವು ದೃಶ್ಯಗಳು ಸಹ ನೋಡ್ಬೋದು. ಯಾಕಂದ್ರೆ ಬಹುತೇಕ ಮನೆಯವರು ಇವತ್ತು ನೀರು ನುಗ್ಗಿದ್ರೆ ನಾವು ಇಲ್ಲಿ ಜೀವನವನ್ನೇ ಸಾಗಿಸೋದಕ್ಕೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಇಡೀ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಸಹ ನಮ್ಗೆ ಇಲ್ಲಿ ಕಾಣಸಿಗ್ತಾ ಇದಾವೆ. ಇಡೀ ಮನೆಯನ್ನ ಅವರು ಸ್ಥಳಾಂತರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಅಥವಾ ಮೊನ್ನೆ ಸುರಿದಂತ ಮಳೆಗೆ ಅರ್ಧ ನೀರು ಮನೆಗೆ ನುಗ್ಗಿದೆ. ಇವತ್ತು ಮತ್ತಷ್ಟು ನೀರು ಜಾಸ್ತಿ ಆದ್ರೆ ನಾವು ಇಲ್ಲಿ ಜೀವನವನ್ನೇ ಮಾಡೋದಕ್ಕಾಗಲ್ಲ ಅನ್ನೋ ದೃಷ್ಟಿನಲ್ಲಿ ಎಲ್ಲರೂ ಸಹ ಇಡೀ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ದೃಶ್ಯಗಳು ಸಹ ನೋಡ್ಬೋದು. ಇಡೀ ಕುಟುಂಬ ಸ್ಥಳಾಂತರವಾಗ್ತಾ ಇದೆ. ಹಾಗಾದ್ರೆ ಇಲ್ಲಿರುವಂತ ಜನರ ಮನಸ್ಥಿತಿ ಹೇಗಿದೆ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಮೇಡಮ್ ಹೇಳಿ, ಏನಕ್ಕೆ ಮನೆ ಖಾಲಿ ಮಾಡ್ತಾ ಇದ್ದೀರಾ, ಹೇಗೆ? ಸರ್, ರಾತ್ರಿ ಎಲ್ಲ ನೀರು ಬಂದ್ಬಿಟ್ಟಿದೆ. ಇನ್ನು ಇಲ್ಲೇ ಇರಕ್ಕೆ ಆಗಲ್ವಲ್ಲ, ಎಲ್ಲ ತಗೊಂಡು ಹೋಗ್ಬೇಕು. ಇನ್ನಂದ್ರೆ ರಾತ್ರಿ ಮತ್ತೆ ಪುನಃ ಎಲ್ಲ ನೀರು ತುಂಬಿಕೊಂಡ್ರೆ ಮತ್ತೆ ಅರಂಗಿ ನೀರು ಬಿಡ್ತಾರಂತ. ಈಗ ಖಾಲಿ ಮಾಡ್ಲೇಬೇಕಲ್ಲ ನಾವು. ಎಷ್ಟು ದಿನದಿಂದ ಮಳೆ ಸುರಿತಾ ಇದೆ, ಹೇಗಿದೆ ಪರಿಸ್ಥಿತಿ? ನಿನ್ನೆಯಿಂದ ಸ್ವಲ್ಪ ಇತ್ತು, ಒಂದು ವಾರದಿಂದ ಬರ್ತಾ ಉಂಟು ನೀರು. ಒಂದು ಸ್ವಲ್ಪ ಅಲ್ಲಿ ತನಕ ಇತ್ತು, ಒಂದು ವಾರ. ನಿನ್ನೆ ಎಲ್ಲ, ಇವತ್ತು ರಾತ್ರಿಗೆ ಇಷ್ಟು ಬಂದ್ಬಿಟ್ಟುಂಟು ನೀರು, ಇಲ್ಲಿ ತನಕ ಬಂದ್ಬಿಟ್ಟುಂಟು. ಎಲ್ಲಿ ಹೋಗ್ತೀರಾ ಮೇಡಮ್ ನೀವೆಲ್ಲ? ಇದನ್ನೆಲ್ಲ ಈಗ ಬೇರೆ ಮನೆಗೆ ಶಿಫ್ಟ್ ಮಾಡ್ತಾ ಇದೀವಿ. ಸ್ಕೂಲಲ್ಲಿ ಬೀಗ ಇಸ್ಕೊಂಡಿದೀವಿ, ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ನಾವು. ಪ್ರತಿ ವರ್ಷ ಇದೇ ಪರಿಸ್ಥಿತಿ ಇರುತ್ತೆ ಹೇಗೆ ಸರ್? 3 ವರ್ಷದಿಂದ ಹಿಂಗೆ ಆಗಿದೆ. ಪ್ರತಿ ವರ್ಷ ಅಲ್ಲ, 3 ವರ್ಷದಿಂದ ಹಿಂಗೆ ಕಂಟಿನ್ಯೂ ಆಗಿದೆ. ಮಳೆ ಬಂದಾಗೆಲ್ಲ ಮನೆ ಖಾಲಿ ಮಾಡೋದು. ಮೇಲ್ಗಡೆ ಎಲ್ಲ ಸ್ವಲ್ಪ ಶಿಫ್ಟ್ ಮಾಡಿದೀವಿ. ಇನ್ ಸ್ವಲ್ಪ ಮನೆಗೆ ತಗೊಂಡೋಗಿ ಇಡ್ಬೇಕು. ಒಂದೊಂದು ವಾರ ಒಂದೊಂದು ತಿಂಗಳು ಪರದಾಡ್ಬೇಕು. ಈ ಮನೆನೂ ಕೊಡಲ್ಲ ಅವರು. ಒಂದ್ ತಿಂಗಳಿಗೆಲ್ಲ ಕೊಡ್ತಾರ ಬಾಡಿಗೆ ಮನೆಯವರು? ಕೊಡೋದೇ ಇಲ್ಲ ಅವರು. ಒಂದ್ ತಿಂಗಳು ಕೊಡಲ್ಲ ಯಾರು. ಯಾವಾಗ್ಲೂ ಇರೋದಾದ್ರೆ ಕೊಡ್ತಾರೆ. ಈಗ ಒಂದ್ 2 ತಿಂಗಳಿಗೆ ಬೇಕು ಅಂದ್ರೆ ಕೊಡೋದಿಲ್ಲ. ಸಖತ್ ಸಮಸ್ಯೆ ಆಗ್ಬಿಟ್ಟಿದೆ ಪ್ರತಿ ವರ್ಷ. ಏನು 1 ವರ್ಷ ಆದ್ರೆ ಪರವಾಗಿಲ್ಲ, ಪ್ರತಿ ವರ್ಷ ಇದೇ ಕತೆ ಆಗ್ಬಿಟ್ಟಿದೆ. ಮನೇಲಿ ಮಕ್ಕಳು ಬೇರೆ ಬೇರೆ ನಾಯಿನೂ ಸಾಕಿದ್ರು. ಎಲ್ಲ ಕರ್ಕೊಂಡು ಹೋಗೋದಂತ ಗೊತ್ತಿಲ್ಲ. ಮಕ್ಕಳು ವಾಪಸ್ ಸ್ಕೂಲ್ಗೆ ಏನು ಇಲ್ಲ ಸದ್ಯಕ್ಕೆ. ಈಗ ಸ್ಕೂಲಲ್ಲದೆ ಇನ್ನೂ ಪರದಾಡ್ಬೇಕಿತ್ತು. ಈಗ ಇಲ್ಲಿರುವಂತ ಸ್ಥಳೀಯ ನಿವಾಸಿಯಾದಂತಹ ಅಂಬಿಕಾ ಅವರ ಸ್ಪಷ್ಟವಾದ ಮಾತುಗಳು. ಪ್ರತಿ ವರ್ಷ ಇದೇ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. 1 ತಿಂಗಳಿಗೆ ಯಾರು ಸಹ ಮನೆಯನ್ನ ಬಾಡಿಗೆ ಕೊಡಲ್ಲ. ನಾವೀಗ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಯಾರೋ ಸಹಾಯ ಮಾಡುವಂತವ್ರ ಮನೆಗೆ ನಾವೀಗ ಸ್ಥಳಾಂತರ ಆಗ್ತಾ ಇದೀವಿ. ನೀರು ಕಡಿಮೆ ಆದ್ಮೇಲೆ ಮತ್ತೆ ವಾಪಸ್ ಬರ್ಬೇಕು ಅನ್ನೋ ನೋವಿನ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಮತ್ತಷ್ಟು ವರ್ಣನ ಆರ್ಭಟ ಜೋರಾಗಿದೆ. ಮಳೆಗೆ ಕೊಚ್ಚಿ ಹೋದ ಹಾಕತ್ತೂರು ಸೇತುವೆ, ಬಿಳಿಗೇರಿ ಹಾಕತ್ತೂರು ಸಂಪರ್ಕ ಕಡಿತಗೊಂಡಿದೆ. ನೀರಿನ ಸೆಳೆತಕ್ಕೆ ಕುಸಿದು ಬಿದ್ದಿರುವಂತದ್ದು ಸೇತುವೆ. ಸಾಕಷ್ಟು ಅವಾಂತರ ಸೃಷ್ಟಿ ಆಗ್ತಾನೆ ಹೋಗ್ತಾ ಇದೆ. ಪ್ರತಿ ವರ್ಷನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರುವಂತದ್ದು. ಸ್ವಲ್ಪ ಮಟ್ಟಿಗೆ ಈಗ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟಾಗ್ತಾ ಇಲ್ಲ. ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಬೇಕಾದ್ರೆ ಇನ್ನ ಸೇತುವೆ ಕೊಚ್ಕೊಂಡು ಹೋಗಿರುವಂತದ್ದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಆ ದೃಶ್ಯಾವಳಿಗಳನ್ನ ಕೊಡಗಿನಲ್ಲಿ ಈ ರೀತಿಯಾದಂತಹ ದೃಶ್ಯಾವಳಿಗಳನ್ನ ನೋಡ್ತಾನೆ ಇದೀವಿ. ಕಳೆದ ವರ್ಷನೂ ಕೂಡ ಹೇಗೆ ಇತ್ತು, ಈ ವರ್ಷನೂ ಕೂಡ ಅದೇ ರೀತಿಯಾಗಿದೆ. ಅಲ್ಲಿನ ಸಂಪರ್ಕ ಮಾರ್ಗಗಳೇ ಕೊಚ್ಕೊಂಡು ಹೋಗ್ತಾ ಇದಾವೆ. ಮತ್ತೊಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರುವಂತದ್ದು. ಇದೇ ಸಾಕಷ್ಟು ಸವಾಲಿನ ವಿಚಾರ ಆಗುವಂತದ್ದು NDRF ಸಿಬ್ಬಂದಿಗಳಿಗಾಗಿರ್ಬೋದು, SDRF ಸಿಬ್ಬಂದಿಗಳಿಗೆ. ಯಾಕಂದ್ರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದ್ರೂ ಸಂಪರ್ಕ ಇದ್ಬಿಟ್ರೆ ಹೇಗಾದ್ರೂ ಮಾಡಿ ರಕ್ಷಣೆಯನ್ನ ಮಾಡ್ಬಿಡ್ತಾರೆ. ಆದ್ರೆ ಅದು ಆಗದಂತ ಪರಿಸ್ಥಿತಿನೇ ನಿರ್ಮಾಣವಾಗ್ತಾ ಇದೆ. ಎಷ್ಟು ಒಂದು ನೀರು ಧಾರಾಕಾರವಾಗಿ ಹೋಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಾ? ಕೊಡಗಿನ ಕಾವೇರಿಯಲ್ಲಿ ಪ್ರವಾಹದ ಭಯ ಉಂಟಾಗಿದೆ. ಭಾರಿ ಮಳೆಯ ಹಿನ್ನೆಲೆಯಲ್ಲಿ ರಸ್ತೆಗಳಿಗೆ ನುಗ್ತಾ ಇದೆ ನೀರು. ರಾಷ್ಟ್ರೀಯ ಹೆದ್ದಾರಿ 275 ಅಲ್ಲಿಗೂ ಕೂಡ ನೀರು ನುಗ್ಗಿರುವಂತದ್ದು. ಯಾವುದನ್ನು ಕೂಡ ಬಿಡೋದಿಲ್ಲ ನೀರು. ಎಲ್ಲೇ ಆಗ್ಲಿ, ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ನೋಡ್ತಾ ಇರುವಂತದ್ದು ಎಲ್ಲಾ ಕಡೆನೂ ಕೂಡ ಮಳೆ 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 ಒಂದೇ ಕಾಣಿಸ್ತಾ, ನೀರಷ್ಟೇ ಕಾಣಿಸ್ತಾ ಇರುವಂತದ್ದು. ಅದರಲ್ಲೂ ಕೊಡಗು ಭಾಗ ಅಂದ್ರೆ ಕರಾವಳಿ ಭಾಗ, ಮಲೆನಾಡಿನ ಭಾಗದಲ್ಲಂತೂ ಅತಿ ಹೆಚ್ಚಿನ ಮಳೆ ಸುರಿತಾ ಇದೆ.
ಕೊಡಗಿನ ಕಾವೇರಿಯಲ್ಲಿ ಪ್ರವಾಹದ ಭಯ ಮತ್ತೆ ಶುರುವಾಗಿದೆ. ಈಗ ತೋರಿಸ್ತಾನೆ ಇದ್ವಿ, ಸಾಕಷ್ಟು ಕಡೆ ಈಗ ಆಲ್ರೆಡಿ ಗುಡ್ಡ ಕುಸಿತ ಆಗಿರುವಂಥದ್ದು, ಭೂ ಕುಸಿತ ಆಗಿರುವಂಥದ್ದು, ರಸ್ತೆಯ ಸಂಪರ್ಕಗಳು ಕಡಿತಗೊಂಡಿರುವಂಥದ್ದು, ಅದರ ಜೊತೆಗೆ NH ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಮುಳುಗಡೆ ಆಗ್ತಾ ಇದ್ದಾವೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಮಡಿಕೇರಿಯಲ್ಲಿ ಭಾರಿ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಭಾಗಮಂಡಲದಲ್ಲಿ ಬಗಂಡೇಶ್ವರ ದೇಗುಲಕ್ಕೆ ಸಂಪೂರ್ಣ ಜಲಾವೃತವಾಗಿರುವಂಥದ್ದು. ಆ ಒಂದು ಬಗಂಡೇಶ್ವರ ದೇಗುಲ, ಸಾಯಿ ಬಡಾವಣೆ ಆಗಿರ್ಬೋದು, ಮುಳುಸೋಗೆ ಬಡಾವಣೆಯಲ್ಲಿ ಮಳೆ ನೀರು ನುಗ್ಗಿದ್ದು ಅಲ್ಲಿನ ಜನ ಪರದಾಟವನ್ನ ಮಾಡುವಂತಾಗಿದೆ. ಕೆರಂದಾಡು ಗ್ರಾಮದಲ್ಲಿ ಮನೆಯೊಂದು ಕುಸಿದು ಬಿದ್ದಿದ್ದು ಮನೆಯಲ್ಲಿದ್ದಂತ 4 ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಆ ದೃಶ್ಯಾವಳಿಗಳನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಹೇಗಿದೆ ಕೊಡಗು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ದೃಶ್ಯಾವಳಿಗಳು ಕಂಪ್ಲೀಟ್ ಆಗಿ ಧಾರಾಕಾರವಾಗಿ ಮಳೆ ಸುರಿದಿರುವಂತಹ ಹಿನ್ನೆಲೆಯಲ್ಲಿ ಆ ಪ್ರದೇಶಗಳೆಲ್ಲವೂ ಕೂಡ ಜಲಾವೃತವಾಗ್ತಾ ಇದಾವೆ. ಇನ್ನ 1 ಫ್ಲೋರ್ 2 ಫ್ಲೋರ್ ಇರುವಂತ ಮನೆಯವರೆಲ್ಲರೂ ಕೂಡ ನೆಲಮಹಡಿಯನ್ನ ಬಿಟ್ಟು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನರನ್ನ ಈಗ ಆಲ್ರೆಡಿ ಸ್ಥಳಾಂತರ ಮಾಡುವಂತ ಕೆಲಸ ಈಗ ಆಲ್ರೆಡಿ ಆಗ್ತಾ ಇದೆ. ಚಿಕ್ಕಮಗಳೂರಲ್ಲಿ ಮಳೆಯೋ ಮಳೆ, ಮೂಡಿಗೆರೆಯ ಬಣಕಲ್ನಲ್ಲಿ ಮನೆಗೆ ಹಾನಿಯಾಗಿದೆ. ಅರ್ಚಕ ಕೃಷ್ಣ ಅಯ್ಯರ್ ಮನೆಗೆ ನುಗ್ಗಿರುವಂತದ್ದು ನೀರು. ಕೃಷ್ಣ ಅಯ್ಯರ್ಗೆ 91 ವರ್ಷ ವಯಸ್ಸು, ಅವರಿಗೆ 91 ವರ್ಷ ವಯಸ್ಸು. ಅಯ್ಯರ್ ಪತ್ನಿಗೆ 80 ವರ್ಷ ದಾಟಿದೆ ವಯಸ್ಸು. ಕೃಷ್ಣ ಅಯ್ಯರ್ ಅವರ ಅಳಿಯ ಅಂಗವಿಕಲ. ನೋಡಿ, ಈ ರೀತಿಯಾದಂತ ಒಂದು ಈ ದುರಂತಗಳಲ್ಲಿ ಇವರೆಲ್ಲರೂ ಕೂಡ ಸಿಕ್ಕಾಕೊಳ್ತಾ ಇದ್ದಾರೆ. ಇದು ನಡೆದಿರುವಂತದ್ದು ಚಿಕ್ಕಮಗಳೂರಿನಲ್ಲಿ. ನೀರು ನಿಂತ ಮನೆ ಖಾಲಿ ಮಾಡಿದ್ದಾರೆ ಅಯ್ಯರ್ ಕುಟುಂಬದವರು. ಈಗ ಆಲ್ರೆಡಿ ಸಂಬಂಧಿಕರ ಮನೆಗೆ ಹೊರಟಿದ್ದಾರೆ ಅಯ್ಯರ್ ಕುಟುಂಬದವರು. ಕಾಲನಾಥೇಶ್ವರ ದೇಗುಲದ ಅರ್ಚಕರಾಗಿದ್ದಾರೆ ಇವರು. ವಯಸ್ಸಾದಂತವರ ಮನೆಗಳಲ್ಲಿ ಈ ರೀತಿಯಾದಂತ ಸಂಕಷ್ಟ ಮನೆ ಸುರಿದಂತ ಸಂದರ್ಭದಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ. ಪಾಪ ಓಡಾಡ್ಲಿಕ್ಕೂ ಕೂಡ ಕಷ್ಟ ಸಾಧ್ಯ ಅಂತವ್ರಿಗೆ ಈಗ ಈ ಮಳೆ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಕಷ್ಟಗಳು, ತೊಂದರೆಗಳು ಎದುರಾಗ್ತಾ ಇರುವಂತದ್ದು. 91 ವರ್ಷ ವಯಸ್ಸು, ಅವರ ಪತ್ನಿಗೆ 80 ವರ್ಷ ವಯಸ್ಸು, ಇನ್ನ ಅವರ ಅಳಿಯ ಅಂಗವಿಕಲ ಅಂತೆ. ಇನ್ನ ಕೃಷ್ಣ ಅಯ್ಯರ್ ಅವರ ಮನೆಯಲ್ಲಿ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ವೀರೇಶ್ ವಾಕ್ತೃವನ್ನ ಮಾಡಿದ್ದಾರೆ, ನೋಡೋಣ. ಮಲೆನಾಡಲ್ಲಿ ಸುರಿತಿರುವ ಧಾರಾಕಾರ ಮಳೆಯಿಂದ ಮಲೆನಾಡಿನ ಜನ ತತ್ತರಿಸಿ ಹೋಗಿದ್ದಾರೆ. ಈಗಾಗಲೇ ಕಳೆದ 3 ದಿನದಿಂದ ಸುರಿತಿರುವ ಧಾರಾಕಾರ ಮಳೆಯಿಂದ ಮನೆಯನ್ನ ತೊರೆಯುವಂತ ಪರಿಸ್ಥಿತಿ ಕೂಡ ಈಗಾಗಲೇ ನಿರ್ಮಾಣವಾಗಿರುವಂಥದ್ದು. ಕಳೆದ 30-40 ವರ್ಷಗಳಿಂದ ವಾಸವಾಗಿದ್ದಂಥ ಕುಟುಂಬ ಬಂದು ಈಗ ಮನೆಯನ್ನ ತೊರೆಯುತ್ತಿರುವಂಥದ್ದು. ಯಾಕಂದ್ರೆ ಮನೆ ಸಂಪೂರ್ಣವಾಗಿ ನೆಂದು ಮನೆಯ ಒಳಗೆ ನೀರು ಹೋಗಿರುವ ಹಿನ್ನೆಲೆಯಲ್ಲಿ ಮನೆಯನ್ನ ತೊರೆಯುತ್ತಿದ್ದಾರೆ. ನಾವೀಗ ಅಂತ ಒಂದು ಮನೆಯಲ್ಲಿ ಇರುವಂಥದ್ದು. ಈಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ ಹಳ್ಳಿಯ ಮನೆ ಇದು. ಅಂದ್ರೆ ಇವರು ಕಳೆದ 30 ವರ್ಷದಿಂದನೂ ಕೂಡ ಪಕ್ಕದಲ್ಲಿರುವಂತಹ ಕಲಾನಾಥೇಶ್ವರ ದೇವಾಲಯದಲ್ಲಿ ಒಂದು ಪೂಜೆ ಮಾಡ್ಕೊಂತ ಜೀವನವನ್ನು ಸಾಗಿಸ್ತಾ ಇದ್ರು. ಇವರು ಸುಮಾರು ಏನು ಹಿರಿ ಜೀವಗಳು ಇಲ್ಲಿ ವಾಸವಾಗಿರುವಂಥದ್ದು. ಇವರು ಬಾಬು ಅಯ್ಯರ್ ಅಂತ ಸುಮಾರು 91 ವರ್ಷದ ಇವರು ವ್ಯಕ್ತಿ ಇವರಾಗಿದ್ದಾರೆ. ಇವ್ರ ಜೊತೆಗೆ ಇವರ ಪತ್ನಿ ಕೂಡ 85 ವರ್ಷದ ಪತ್ನಿ ಕೂಡ ಒಂದು ರೀತಿಲಿ ಹುಷಾರಿಲ್ಲದೆ ಒಂದು ರೀತಿಲಿ ಕಾಯಿಲೆಯಲ್ಲಿ ಇರುವಂಥದ್ದು. ಅವರು ಪಾರ್ಶ್ವವಾಯಿಂದ ಒಂದು ರೀತಿಲಿ ಬಳಲ್ತಿದ್ದಾರೆ. ಇವರು ಈಗ ಏನು ಮಳೆ ಬಂದಿರುವ ಹಿನ್ನೆಲೆಯಲ್ಲಿ ಮನೆಯ ಒಳಭಾಗದಲ್ಲಿ ನೀರು ಬರ್ತಿರುವಂಥದ್ದು. ಅಂದರೆ ಮನೆ ಸಂಪೂರ್ಣವಾಗಿ ಸೋರ್ತಾ ಇದೆ. ನೀವು ನೋಡ್ಬೋದಾಗಿದೆ. ಇಲ್ಲಿ ಈ ಮನೆ ಒಳಗೂ ಕೂಡ ನೀರು ಒಂದಷ್ಟು ನೀರು ನಿಂತಿರುವಂಥದ್ದು. ಈಗ 1 ಅಡಿಯಷ್ಟು ನೀರು ನೆನ್ನೆ ನಿಂತಿತ್ತು. ಈಗ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿ ಇವರು ಮನೆಯನ್ನು ತೊರೆಯುವಂಥ ಕೆಲಸ ಮಾಡ್ತಿದ್ದಾರೆ. ಈಗ ಸಂಬಂಧಿಕ ಮನೆಗೆ ಹೋಗುವಂಥ ಕೆಲಸ ಇವರು ಮಾಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಬದುಕಲು ಸಾಧ್ಯ ಇಲ್ಲದ ಕಾರಣ ಮನೆಯನ್ನು ತೊರೆಯುವಂಥ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂಥದ್ದು. ಇವರು 91 ವರ್ಷದ ರುದ್ರು ಇವರು ಇಲ್ಲಿದ್ದಾರೆ. ಅವರು ಸುಮಾರು ವರ್ಷಗಳಿಂದ ಕೂಡ ಇಲ್ಲೇ ವಾಸ ಎಲ್ಲಿಗೆ ಹೋಗೋ ಗೊತ್ತಾಗಲ್ಲ. ಹೊರಗಡೆ ಹೋಗ್ತಾ ಇದ್ದೀವಿ ಅಷ್ಟೇ. ಏನಾದ್ರು ಪೂಜೆಗೆ ಇದ್ರೆ ಕರೀತಾರೆ, ಹೋಗ್ತೀವಿ ಅಷ್ಟೇ. ಮತ್ತೆ ಪಕ್ಕಾಸು ಗಿಕ್ಕಾಸು ಎಲ್ಲ ಕುಂಬಾಗಿ ಹೋಗಿದೆ. ಹೌದು. ಇದಿಷ್ಟು ಇವರುದ್ದರ ಮಾತಾಗಿದೆ. ಅಂದರೆ ಈಗ ಮಳೆ ಬಂದ ಹಿನ್ನೆಲೆಯಲ್ಲಿ ಮನೆ ಸಂಪೂರ್ಣವಾಗಿ ನೆನೀತಿರೋವಂಥದ್ದು, ಸೋರ್ತಾ ಇರೋವಂಥದ್ದು, ಹಂಚು ಮತ್ತು ಪಕ್ಕಾಸು ಏನು ರೀಪರ್ಗಳು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಹಾಳಾಗಿರೋ ಹಿನ್ನೆಲೆಯಲ್ಲಿ ಮನೆ ಒಳಭಾಗಕ್ಕೆ ನೀರು ಬರ್ತಿರೋ ಹಿನ್ನೆಲೆಯಲ್ಲಿ ಈ ಕುಟುಂಬ 30 ವರ್ಷದಿಂದನೂ ಕೂಡ ಇದೇ ಮನೆಯಲ್ಲಿ ವಾಸವಾಗಿತ್ತು. ಈಗ ಮಳೆ ಏನು ನಿನ್ನೆಯಿಂದ ಸುರಿತಿರುವ 3 ದಿನದಿಂದ ಸುರಿತಿರುವ ಮಳೆಯಿಂದ ಮನೆಯನ್ನು ತೊರೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಿರಣ್ ಜೊತೆ ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ಮಳೆಯ ಆರ್ಭಟ ಅದರಿಂದಾದಂತ ಅವಾಂತರಗಳ ಬಗ್ಗೆ ತೋರಿಸ್ತಾ ಇದ್ವಿ. ಇನ್ನ ಚಾರ್ಮಡಿ ಘಾಟ್ ನಲ್ಲಿ ಮತ್ತೆ ಭೂಕುಸಿತ ಆಗಿದೆ. ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಸಂಪರ್ಕ ಬಂದ್ ಆಗಿದೆ. ಚಾರ್ಮಡಿ ಘಾಟ್ ನಲ್ಲಿ ಪದೇ ಪದೇ ಮತ್ತೆ ಈಗ ಭೂಕುಸಿತ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಸಂಪರ್ಕ ಬಂದ್ ಆಗಿದೆ. ರಸ್ತೆಗೆ ಬಿದ್ದಿದೆ ಭಾರಿ ಗಾತ್ರದ ಬಂಡೆ, ಮರ, ಮಣ್ಣು. ಭೂಕುಸಿತ ಆಗಿರುವಂತ ಹಿನ್ನೆಲೆಯಲ್ಲಿ ಚಾರ್ಮಡಿ ಘಾಟ್ ಅಲೇಖಾನ್ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಮಣ್ಣನ್ನ ತೆರವು ಕಾರ್ಯದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಸಿಬ್ಬಂದಿ ನಿರತರಾಗಿದ್ದಾರೆ. 2 JCBಯನ್ನ ಬಳಸಿ ತೆರವು ಕಾರ್ಯವನ್ನು ಮಾಡಲಾಗ್ತಾ ಇದೆ. ನಿನ್ನೆ ಚಾರ್ಮಡಿ ಘಾಟ್ ಗುಡ್ಡ ಕುಸಿದ ಸ್ಥಳಕ್ಕೆ DC ಅವರು ಭೇಟಿಯನ್ನ ನೀಡಿದ್ರು. ಸಂಜೆ 7ರಿಂದ ಬೆಳಗ್ಗೆ 7ರವರೆಗೆ ಚಾರ್ಮಡಿ ಘಾಟ್ ಬಂದ್ ಮಾಡಲಾಗಿರುತ್ತೆ ಅಂತ ಹೇಳಿದ್ರು ಅವರು. ಭಾರಿ ಗಾಳಿ ಮಳೆಯಿಂದ ಹಲವು ಮನೆಗಳಿಗೆ ಹಾನಿಯಾಗಿದೆ. ಪರಿಹಾರದ ಭರವಸೆಯನ್ನ ನೀಡಿದ್ದಾರೆ DC ಡಾಕ್ಟರ್ ಬಗಾದಿ ಗೌತಮ್ ಅವರು. ಇನ್ನ ಚಿಕ್ಕಮಗಳೂರಿನ ಬಲಿಗೆ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿದೆ. ಮೂಡಿಗೆರೆ ತಾಲೂಕಿನ ಕಳಸ ಸಮೀಪದಲ್ಲಿನ ಚಿಕ್ಕನಕುಡಿಗೆ ಹಾಗೂ ಬಲಿಗೆ ರಸ್ತೆಯಲ್ಲಿ ಬೃಹತ್ ಗಾತ್ರದ ಬಂಡೆಗಳು ಉರುಳಿ ಬಿದ್ದಿವೆ. 3 ಗ್ರಾಮಗಳ ಸಂಪರ್ಕ ಕಡಿತವಾಗಿದ್ದು ಸ್ಥಳಕ್ಕೆ ಈಗ ಹೊರನಾಡು PDO ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. JCB ಮೂಲಕ ತೆರವು ಕಾರ್ಯಾಚರಣೆಗೆ ಜಿಲ್ಲಾಡಳಿತ ಈಗ ಮುಂದಾಗಿರುವಂತದ್ದು. ಆದ್ರೆ ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗಿರುವಂತದ್ರಿಂದ JCB ಹೋಗ್ಲಿಕ್ಕೂ ಕೂಡ ವಿಳಂಬವಾಗ್ತಾ ಇದೆ. ಶೃಂಗೇರಿ ಹಾಗೂ ಕಳಸದ ನದಿ ಪಾತ್ರದ ಪ್ರದೇಶಗಳು ಜಲಾವೃತಗೊಂಡಿದ್ದಾವೆ. ಇನ್ನು ಬಾಳೆಹೊನ್ನೂರು ಹಾಗೂ ಕೊಪ್ಪದಲ್ಲಿ ಬಾಳೆ ಸೇರಿದಂತೆ ಸಾಕಷ್ಟು ಬೆಳೆ ಹಾನಿಯಾಗಿದೆ. ವಿಶ್ವವರೆಗಿನ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.